ಸ್ನೇಹಿತರೆ ನಮಸ್ಕಾರ. ನಾವು ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಅಸಾಧ್ಯವೂ ಸಾಧ್ಯ. ಸ್ನೇಹಿತರೆ, ನೀವು ಹಿಂದಿನ ಸಂಚಿಕೆಯ ಧ್ವನಿ ಸುರುಳಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಮೂಲಕ ಕೇಳಬಹುದು. ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹಂಚಿ. ಅಸಾಧ್ಯವೂ ಸಾಧ್ಯ. ಸುಮಾರು 50 ವರ್ಷಗಳ ಹಿಂದೆ ಆಂಗ್ಲ ಮಾಸಪತ್ರಿಕೆಯೊಂದರಲ್ಲಿ ಜಪಾನ್ ಪ್ರವಾಸದಿಂದ ಹಿಂದಿರುಗಿದ ಭಾರತೀಯರೊಬ್ಬರು ಜಪಾನ್ ಮಹಾರಾಷ್ಟ್ರವಾಗಲು ಕಾರಣವೇನು ಎಂಬ ಲೇಖನವನ್ನು ಪ್ರಕಟಿಸಿದರು. ಅವರ ಹಲವು ಅನುಭವಗಳಲ್ಲಿ ಒಂದೆರಡನ್ನು ಮಾತ್ರ ಇಲ್ಲಿ ಓದುಗರ ಅವಗಾಹನೆಗೆ ತರುತ್ತಲಿದ್ದೇನೆ. ಅರ್ಧ ಶತಮಾನದ ಹಿಂದೆಯೇ ಒಂದು ಜನಾಂಗ ಸಾಮಾಜಿಕವಾಗಿ ಶಿಸ್ತು, ಶಾಂತಿ, ಸಹಕಾರ ಭಾವನೆಯನ್ನು ಕಾರ್ಯರೂಪಕ್ಕೆ ತಂದ ಒಂದು ಘಟನೆ ಅದು. ಜಪಾನಿನ ಒಂದು ಹಳ್ಳಿಯಲ್ಲಿ 2 ದಿನ ತಂಗಿದ್ದೆ. ಅಲ್ಲೊಂದು ಬಿಸಿ ನೀರಿನ ಊಟೆ ಅಂದರೆ ಬುಗ್ಗೆ ಇತ್ತು. ಅಲ್ಲಿಗೆ ಒಂದು ಜಪಾನಿ ಪ್ರವಾಸಿಗರ ಗುಂಪು ಬಂದಿತ್ತು. ಸುಮಾರು 500 ಮಂದಿ ವಯಸ್ಕರು, 150 ಮಂದಿ ಮಕ್ಕಳು ಆ ತಂಡದಲ್ಲಿ ಇದ್ದರು. ಅಷ್ಟು ಮಂದಿ ಅಲ್ಲಿ ಸೇರಿದ್ದಾರೆ ಎಂಬುದನ್ನು ಪ್ರತ್ಯಕ್ಷ ನೋಡದಿದ್ದರೆ ಊಹಿಸುವಂತೆಯೂ ಇರಲಿಲ್ಲ. ಎಲ್ಲರೂ ಅಷ್ಟೊಂದು ಮೌನವಾಗಿದ್ದುಕೊಂಡು ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿರುವ ಅಭ್ಯಾಸವನ್ನು ರೂಢಿಸಿಕೊಂಡಿದ್ದರು. ಅಲ್ಲಿ ಒಂದು ಸಭಾಂಗಣದಲ್ಲಿ ಸಹಸ್ರಾರು ಮಂದಿ ಕಿಕ್ಕಿರಿದು ತುಂಬಿದ್ದರೂ ಪೂರ್ಣ ಮೌನ ನೆಲೆಸಿರುತ್ತದೆ. ನಡತೆಯಲ್ಲಿ ನಯ, ಗಾಂಭೀರ್ಯ, ದುಡಿಮೆಯಲ್ಲಿ ಆಸಕ್ತಿ ಮತ್ತು ಏಕಾಗ್ರತೆ, ಪ್ರಾಮಾಣಿಕತೆ, ಸರಳ ಜೀವನವೇ ಮೊದಲಾದ ಗುಣಗಳನ್ನು ಗುಂಪಿನಲ್ಲೂ ಕಾಣಬಹುದು ಎಂಬುದನ್ನು ಲೇಖಕರು ತಮ್ಮ ಅನುಭವಗಳ ಆಧಾರದಿಂದ ಹೇಳಿದ್ದಾರೆ. ಜಪಾನಿಯರು ಬೆಳೆಸಿಕೊಂಡ ಕೃತಜ್ಞತಾ ಬುದ್ಧಿಯನ್ನೇ ಕುರಿತ ಹಲವು ನಿದರ್ಶನಗಳನ್ನು ನೀಡಿದ್ದಾರೆ. ಗೆಣಸನ್ನು ಮೊದಲು ಒಂದು ಹಳ್ಳಿಗೆ ತಂದು ಜನರಿಗೆ ಪರಿಚಯ ಮಾಡಿಕೊಟ್ಟ ಒಬ್ಬ ಜಪಾನ್ ಪ್ರಜೆಯ ಸವಿ ನೆನಪಿಗಾಗಿ ಒಂದು ಸ್ಮೃತಿ ಸ್ತಂಭವನ್ನು ನಿಲ್ಲಿಸಿದ್ದಾರೆ. ಒಂದು ಒಳ್ಳೆಯ ಮರವನ್ನು ನೆಟ್ಟ ವ್ಯಕ್ತಿಗೆ ಸಹಕಾರ ಸಂಘವನ್ನು ಸ್ಥಾಪಿಸಿ ಜನರಿಗೆ ಉಪಕಾರ ಮಾಡಿದವನೊಬ್ಬನಿಗೆ, ರಷ್ಯಾ ಚೈನಾ ಯುದ್ಧಗಳಲ್ಲಿ ಮಡಿದ ಸೈನಿಕರಿಗೆ, ಕುಸ್ತಿಯ ಪಂದ್ಯದಲ್ಲಿ ಗೆದ್ದ ಯುವಕನಿಗೆ ಅವರವರ ಗ್ರಾಮಗಳಲ್ಲಿ ಒಂದೊಂದು ಸ್ಮೃತಿ ಸಂಕೇತಗಳಿವೆ. ಆ ಸ್ಮೃತಿ ಸಂಕೇತಗಳು ಸರಳವಾಗಿದ್ದರೂ ಸಮಾಜದ ಅಭ್ಯುದಯದ ಅಭಿವೃದ್ಧಿಗೆ ಅತಿ ಪುಟ್ಟ ಉಪಕಾರ ಮಾಡಿದವರನ್ನು ನೆನೆಯುವ ಜನರ ಸೌಜನ್ಯವನ್ನು ಸೂಚಿಸುವ ಸಾಕ್ಷಿಗಳಾಗಿವೆ. ಎಳೆಯರು ಒಳ್ಳೆಯದನ್ನು ಕಂಡು ಗುರುತಿಸಿ ಕೃತಜ್ಞತೆಯಿಂದ ಅದನ್ನು ಸ್ಮರಿಸಿ ಗೌರವಿಸುವ ಸಂಸ್ಕಾರವನ್ನು ರೂಢಿಸಿಕೊಳ್ಳಲು ಪ್ರೇರಕವಾಗುವ ಆದರ್ಶ ಅದು. ಕೆಲವು ವರ್ಷಗಳ ಹಿಂದೆ ಕನ್ನಡದಲ್ಲಿ ಒಂದು ಪುಸ್ತಕ ಪ್ರಕಟವಾಯಿತು. ಅದರ ಹೆಸರು ಎಕ್ಸ್ಪೋ 70. ಪ್ರಕಟಿಸಿದವರು ಬೆಂಗಳೂರಿನ ಕರ್ನಾಟಕ ಸಹಕಾರಿ ಪ್ರಕಾಶನ ಮಂದಿರದವರು. ಅದರಲ್ಲಿ ಯುವಜನ ನಿಯೋಗದ ಸದಸ್ಯರ ಪ್ರವಾಸಾನುಭವವನ್ನು ವಿವರಿಸುವ 20 ಪ್ರಬಂಧಗಳಿವೆ. ಪ್ರತಿಯೊಬ್ಬರೂ ತಾವು ಜಪಾನಿನಲ್ಲಿ ಕಂಡ ಜನಜೀವನ, ಆ ಜನಾಂಗದ ಸಾಧನೆ ಸಿದ್ಧಿಗಳನ್ನು ಹೃದಯಂಗಮವಾಗಿ ತಿಳಿಸಿದ್ದಾರೆ. ನಮ್ಮ ನಾಡಿನ ತರುಣರೆಲ್ಲರೂ ಓದಬೇಕಾದ ಪುಸ್ತಕ ಅದು. ಅಲ್ಲಿ ಕಾಣಸಿಗುವ ಒಂದು ಘಟನೆಯ ವಿವರಣೆಯನ್ನು ಓದಿ. ಟೋಕಿಯೋ ವಿಶ್ವವಿದ್ಯಾನಿಲಯದಲ್ಲಿ 37 ಲಕ್ಷ ಪುಸ್ತಕಗಳಿವೆ. ಅನೇಕ ವರ್ಷಗಳಿಂದ ಅಲ್ಲಿ ಪುಸ್ತಕ ಕಳುವಾಗಿಲ್ಲ. ಪುಸ್ತಕವನ್ನು ದುರುಪಯೋಗ ಮಾಡುವ ವಿದ್ಯಾರ್ಥಿಗೆ ಶಿಕ್ಷೆ ಏನು ಎಂದು ಗ್ರಂಥಪಾಲಕರನ್ನು ಕೇಳಿದಾಗ ಆತ ತನಗೆ ತಿಳಿಯದು ಎಂದು ಹೇಳಿ ನಿಬಂಧನೆಗಳನ್ನು ನೋಡಲು ಹೋದ. ಅಂತಹ ಪ್ರಸಂಗವೇ ಆತನ ಅನುಭವದಲ್ಲಿ ಬಂದಿಲ್ಲ. ಆತನಿಗೆ ಹೇಗೆ ತಿಳಿದಿರಬೇಕು? ಒಂದು ಜನಾಂಗ ತನ್ನ ತರುಣ ಪೀಳಿಗೆಯಲ್ಲಿ ಎಂಥ ಉನ್ನತ ಮಟ್ಟದ ಸಂಸ್ಕಾರಗಳನ್ನು ನಿರ್ಮಿಸಬಲ್ಲದು? ಬಾಲ್ಯದಿಂದಲೇ ತರಬೇತನ್ನು ನೀಡಿ ಎಂಥ ಸುಯೋಗ್ಯ ಪ್ರಜೆಗಳನ್ನಾಗಿಸಬಲ್ಲದು? ಯೋಚಿಸಿ ನೋಡಿ. ಅಮೆರಿಕಾದ ಮಾಯಾಲೋಕವೆಂದು ಪ್ರಸಿದ್ಧವಾದ ಡಿಸ್ನಿಲ್ಯಾಂಡ್ಗೆ ದಿನವೂ ಸುಮಾರು
40-50 ಸಹಸ್ರ ಜನ ಸಂದರ್ಶಕರು ಬರುತ್ತಾರೆ. ರಜಾ ದಿನಗಳಲ್ಲಿ ಆ ಸಂಖ್ಯೆ 1,00,000ದವರೆಗೂ ಏರುತ್ತದೆ. ಆದರೆ ಅಲ್ಲೆಲ್ಲೋ ನೂಕುನುಗ್ಗಲು ಇಲ್ಲ. ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿರುವುದೆಂದರೆ ಕೆಲವು ಕಡೆ 1 ಫರ್ಲಾಂಗ್ ಕ್ಯೂನಲ್ಲಿ ನಿಂತಿದ್ದರೂ ತುಂಬ ಕಾಯುತ್ತಿದ್ದೇವೆ ಎಂಬ ಭಾವನೆ ಬರುತ್ತಿರಲಿಲ್ಲ. ಬಹುಬೇಗನೆ ತಮ್ಮ ಸರದಿ ಬರುತ್ತದೆ ಎನಿಸುತ್ತಿತ್ತು. ಇತ್ತೀಚೆಗೆ ಅಮೆರಿಕದಿಂದ ಹಿಂದಿರುಗಿದ ಮಿತ್ರರು ಹೇಳಿದ ಮಾತು ಇದು. ಇನ್ನೊಂದು ವಿಷಯವನ್ನ ನೋಡೋಣ. ಅಭ್ಯಾಸದ ಹಿನ್ನೆಲೆ. ಒಂದು ಹೊಸ ಅಭ್ಯಾಸವನ್ನು ಕಲಿತು ರೂಢಿಸಿ ದೃಢಪಡಿಸಿಕೊಂಡು ಅದನ್ನು ಮನಸ್ಸಿನಲ್ಲಿ ನೆಲೆ ನಿಲ್ಲುವಂತೆ ಮಾಡಲು ಅತ್ಯಂತ ದೃಢ ಸಂಕಲ್ಪದಿಂದ ಪ್ರಾರಂಭಿಸಬೇಕು. ಚಂಚಲತೆ, ಅನಿಶ್ಚಿತತೆ ಇವು ಯಾವ ಶಿಸ್ತಿಗೂ ಒಳಪಡದ ದುರ್ಬಲ ಮನಸ್ಸಿನ ಸ್ಥಿತಿ. ಈ ತೆರನಾದ ಮನಸ್ಸಿನ ಶಕ್ತಿ ಏಕಕಾಲದಲ್ಲಿ ಹಲವು ಕಡೆ ಹರಿದು ವ್ಯರ್ಥವಾಗಿ ವ್ಯಯವಾಗುತ್ತದೆ. ಇಂಥ ವ್ಯಕ್ತಿಗಳಿಂದ ಯಾವ ಉತ್ತಮ ಕಾರ್ಯವೂ ಸಾಧ್ಯವಾಗದು. ಸಣ್ಣ ಕೆಲಸವನ್ನಾದರೂ ನಿಯಮಪೂರ್ವಕವಾಗಿ ಮನಗೊಟ್ಟು ಮಾಡುವುದರಿಂದ ಕೆಲಸ ಮಾಡುವ ಶಕ್ತಿ ಸಂಚಯವಾಗುತ್ತದೆ. ಪರಿಣತ ಸೈಕಲ್ ಸವಾರನನ್ನು ಪರಿಶೀಲಿಸಿ. ಸೈಕಲ್ ಸವಾರಿ ಮಾಡುತ್ತಿರುವಾಗಲೇ ಸ್ನೇಹಿತನ ಹತ್ತಿರ ಮಾತನಾಡುತ್ತಾ, ಸುತ್ತಲಿನ ಪ್ರಾಕೃತಿಕ ಸೌಂದರ್ಯವನ್ನು ಸವಿಯುತ್ತಾ, ರಸ್ತೆಯಲ್ಲಿ ಎದುರುಗಡೆ ಬರುತ್ತಿರುವ ವಾಹನ ಮತ್ತು ಜನರ ಮಧ್ಯೆ ಭಯ, ಉದ್ವೇಗ, ಗೊಂದಲಗಳಿಲ್ಲದೆ ದಾರಿ ಮಾಡಿಕೊಂಡು ಮುನ್ನುಗ್ಗುತ್ತಾನೆ. ಎಲ್ಲಿ ಬ್ರೇಕ್ ಹಾಕಬೇಕೋ ಅಲ್ಲಿ ತಾನೇ ತಾನಾಗಿ, ಎಂದರೆ ಗಮನಿಸುತ್ತಾ ಯೋಚಿಸದೆ ಸರಿಯಾಗಿ ಬ್ರೇಕ್ ಹಾಕಿಬಿಡುತ್ತಾನೆ. ಒಂದು ಅಭ್ಯಾಸದಿಂದ ಬಹಳಷ್ಟು ಶಕ್ತಿ ಉಳಿತಾಯವಾಗುತ್ತದೆ. ರೂಢ ಮೂಲವಾದ ಆ ಒಂದು ಅಭ್ಯಾಸದೊಂದಿಗೆ ಇನ್ನೊಂದು ಪುಟ್ಟ ರಚನಾತ್ಮಕ ಅಭ್ಯಾಸವನ್ನು ಪ್ರಾರಂಭಿಸಬಹುದು. ನಿತ್ಯವೂ ಸ್ನಾನ ಮಾಡುತ್ತಿರುವಾಗ ಗಣಿತದ ಒಂದು ಸೂತ್ರವನ್ನೋ, ಕವಿತೆಯ ಒಂದು ತುಣುಕನ್ನೋ, ಶ್ಲೋಕವನ್ನೋ ಕಂಠಪಾಠ ಮಾಡಬಹುದು. ಸ್ನಾನವು ಯಾವ ತಡೆಯಿಲ್ಲದೆ ನಡೆದಿರುತ್ತದೆ. ಜೊತೆಗೆ ಉತ್ತಮ ವಿಷಯ ಸಂಗ್ರಹವೂ ಆಗಿರುತ್ತದೆ. ಅಭ್ಯಾಸ ಸಿದ್ಧಿಗಾಗಿ ನಿಷ್ಠೆಯಿಂದ ನಿರಂತರ ಸಾಧನೆ ಮಾಡಲು ಪ್ರೇರಕವಾಗುವ ಪ್ರತಿಯೊಂದು ಅವಕಾಶವನ್ನು ಎಚ್ಚರಿಕೆಯಿಂದ ಗಮನಿಸಿ ಉಪಯೋಗಿಸಿಕೊಳ್ಳಬೇಕು. ಹಳೆಯ ಜಾಡಿನಲ್ಲಿ ನಿಮ್ಮನ್ನು ತಿರುಗಿ ಎಳೆಯುವಂಥ ಅವಕಾಶಗಳಿಗೆ ವಿರೋಧವಾದ ದೇಶ, ಕಾಲ, ಸಂದರ್ಭಗಳನ್ನು ಸೃಷ್ಟಿಸಿಕೊಳ್ಳಬೇಕು. ಒಟ್ಟಿನಲ್ಲಿ ನಿಮ್ಮ ಪ್ರತಿಜ್ಞೆ ಅಥವಾ ಸಂಕಲ್ಪವನ್ನು ಕಾಯ್ದುಕೊಳ್ಳಲು ಪ್ರತಿಯೊಂದು ಸಂದರ್ಭವನ್ನು ಉಪಯೋಗಿಸಿಕೊಳ್ಳಬೇಕು. ಹೀಗೆ ಮಾಡಿದಾಗ ಮಾತ್ರ ಪ್ರತಿಜ್ಞಾಭಂಗ ಮಾಡುವ ಚಂಚಲತೆ, ಚಪಲತೆಗಳಿಂದ ಪಾರಾಗಬಹುದು. ಹೊಸ ಅಭ್ಯಾಸವು ಮನಸ್ಸು ನರವ್ಯೂಹಗಳಲ್ಲಿ ಆಳವಾಗಿ ಬೇರು ಬಿಡುವವರೆಗೂ ಯೋಜಿಸಿಕೊಂಡು ಸಾಧನೆಯನ್ನು ಒಂದೇ ಒಂದು ದಿನದ ಮಟ್ಟಿಗೂ ಬಿಡಬಾರದು. ಒಂದು ದಿನ ಕಾರಣಾಂತರಗಳಿಂದ ಅಭ್ಯಾಸ ತಪ್ಪಿದರೆ ಮರುದಿನ ಹೇಗಾದರೂ ನಿಯಮಗಳಿಂದ ಜಾರಿಕೊಳ್ಳಲು ಮನಸ್ಸು ಕಾರಣ ಹುಡುಕುವುದು. ವಿಖ್ಯಾತ ಬ್ಯಾಡ್ಮಿಂಟನ್ ಆಟಗಾರ ಶ್ರೀ ಪ್ರಕಾಶ್ ಪಡುಕೋಣೆ ಅವರ ನಿಷ್ಠಾಯುಕ್ತ ಅಭ್ಯಾಸದ ಅದ್ಭುತ ಸಾಹಸವನ್ನು, ಅವರು ಗಳಿಸಿದ ಪ್ರಶಸ್ತಿ, ಯಶಸ್ಸುಗಳ ಕಥೆಯನ್ನು ಕೇಳಿ ನಗರದ ಹಲವು ಭಾಗಗಳಲ್ಲಿ ಯುವಕರು ಬ್ಯಾಡ್ಮಿಂಟನ್ ಕ್ಲಬ್ ಅನ್ನು ಸ್ಥಾಪಿಸಿದರು. ನಿತ್ಯವೂ ನಿಷ್ಠೆಯಿಂದ ಅಭ್ಯಾಸ ಮಾಡಲು ಅವರು ಸಂಕಲ್ಪಿಸಿದರು. ಉತ್ಸಾಹದಿಂದಲೇ ದಿನವೂ ಕ್ಲಬ್ಬಿಗೆ ಹೋಗುತ್ತಿದ್ದರು. 7-8 ದಿನಗಳ ಅಭ್ಯಾಸದ ಬಳಿಕ ನಾನಾ ಕಾರಣಗಳಿಂದ ಒಬ್ಬೊಬ್ಬರೇ ಗೈರು ಹಾಜರಾಗಲು ತೊಡಗಿದರು. 1 ತಿಂಗಳೊಳಗೆ ಅವರ ಉತ್ಸಾಹದೊಂದಿಗೆ ಕ್ಲಬ್ಬು ಮಾಯವಾಯಿತು. ಶ್ರೀ ಪಡುಕೋಣೆ ಎಡಬಿಡದೆ 17 ವರ್ಷಗಳ ಕಾಲ ನಿತ್ಯ ನಿರಂತರ ನಿಷ್ಠೆಯಿಂದ ಅಭ್ಯಾಸ ನಡೆಸಿದ್ದರೆ, ಆರಂಭಶೂರರಾದ ಈ ಯುವಕರು 17 ದಿನಗಳ ಕಾಲವಾದರೂ ಅಭ್ಯಾಸವನ್ನು ಮುಂದುವರಿಸಲಾರದೆ ಹೋದರು. ಬರಿಯ ಸತ್ಸಂಕಲ್ಪ, ಕ್ಷಣಿಕ ಭಾವೋದ್ವೇಗ, ಉತ್ಸಾಹಗಳೇ ಕಾರ್ಯಸಿದ್ಧಿಗೆ ಸಾಕಾಗುವುದಿಲ್ಲ. ನಿಯಮ ಪಾಲನೆಯಿಂದ ತಪ್ಪಿಸಿಕೊಳ್ಳಲು ಮನಸ್ಸು ಸದಾ ಒಂದಲ್ಲ ಒಂದು ಉಪಾಯವನ್ನು ಹುಡುಕುವುದು. ನಿಯಮಕ್ಕೆ ಒಗ್ಗುವಂತೆ ದಿನವೂ ತಪ್ಪದೆ ತಾಳ್ಮೆಯಿಂದ ಯತ್ನಿಸಬೇಕು ಅಲ್ಲವೇ?
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ. ಧನ್ಯವಾದಗಳು.